ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ನಮ್ಮ ಟಗರ್ ಪುಟ್ಟಿಯಾದಂತಹ ರಕ್ಷಿತಾ ಶೆಟ್ಟಿ ಫೈನಲಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾಳೆ. ಆ್ಯಂಡ್ ತುಂಬಾ ಬ್ಯಾಂಗಾಗಿ ಎಂಟ್ರಿ ಕೊಟ್ಟಿದ್ದಾಳೆ ಅಂತ ಹೇಳ್ಬೋದು. ಸಾಕಷ್ಟು ಜನ ಈ ಒಂದು ಪ್ರೋಮೋ ನೋಡಬೇಕು ಅಂತ ಹೇಳಿ ಕಾಯ್ತಾ ಇದ್ದೀರಾ. ಬಟ್ ಪ್ರೋಮೋ ಆಗ್ತಾರಾ ಇಲ್ವಾ ಗೊತ್ತಿಲ್ಲ. ಬಟ್ ಫೈನಲಿ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ್ ಅವರು ಬಿಗ್ ಬಾಸ್ ಮನೆಗೆ ರೀ ಎಂಟ್ರಿಯನ್ನು ಕೊಟ್ಟಿರೋದು ಕನ್ಫರ್ಮ್ ಆಗಿದೆ. ಆ್ಯಂಡ್ ಒಂದಷ್ಟು ಜನಗಳ ಮುಖ ಮಾತ್ರ ತುಂಬ ಸಣ್ಣಕ್ಕಾಗೋಗಿದೆ ಅಂತ ಹೇಳ್ಬೋದು. ಯಾರ ಮುಖ ಅಂತಲೂ ಹೇಳ್ತೀನಿ. ಬರ್ನಲ್ ಅಂತೂ ಖಂಡಿತವಾಗ್ಲೂ ಅವಶ್ಯಕತೆ ಇದೆ ಅವ್ರಿಗೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಪ್ಲೀಸ್ ಆದರೆ ಬರ್ನಲನ್ನು ಕಳಿಸ್ಕೊಟ್ಬಿಡಿ ಅವ್ರಿಗೆ. ಆ್ಯಂಡ್ ಅವ್ರ ಬಗ್ಗೆ ವಿಡಿಯೋ ಕೊನೆಯಲ್ಲಿ ಮಾತಾಡ್ತೀನಿ. ಫಸ್ಟು ರಕ್ಷಿತಾ ಶೆಟ್ಟಿ ಅವರ ರೀ ಎಂಟ್ರಿಗೆ ಯಾರ್ಯಾರು ಖುಷಿ ಪಟ್ಟಿದ್ದಾರೆ ಅವ್ರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಎಸ್, ಆಬ್ವಿಯಸ್ ಅದು ಎಲ್ರಿಗೂ ಸಹ ಗೊತ್ತಿರುತ್ತೆ. ಯಾಕಂದರೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಲು ಅಂತ ಹೇಳಿ ಅವಳನ್ನು ಮಿಸ್ ಮಾಡ್ಕೊತಿದ್ದಂತಹ ಒಂದಷ್ಟು ಜನ ಕಂಟೆಸ್ಟೆಂಟ್ಗಳಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಆ್ಯಂಡ್ ಅವರೆಲ್ಲ ತುಂಬಾ ಜೆನ್ಯೂನ್ ಆಗಿ ರಕ್ಷಿತಾ ಶೆಟ್ಟಿನ ಇಷ್ಟಪಡ್ತಿದ್ದಂತಹ ವ್ಯಕ್ತಿಗಳು. ಸೊ ಅವ್ರು ಎಲ್ಲರೂ ಸಹ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಯಾರ್ಯಾರು ಅಂತಂದರೆ ರಘು ಅವರಾಗಿರ್ಬೋದು, ಗಿಲ್ಲಿ ಅವರಾಗಿರ್ಬೋದು, ರಜತ್ ಅವರಾಗಿರ್ಬೋದು, ಹಾಗೆ ಮಾಳು ಅವರಾಗಿರ್ಬೋದು. ಈ 4 ಜನನೂ ಕೂಡ ತುಂಬಾ ಖುಷಿ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಒಂದಷ್ಟು ಜನಗಳ ಮುಖದಲ್ಲಿ ಕನ್ಫ್ಯೂಷನ್ಸ್ ಅನ್ನೋದು ಎದ್ದು ಕಾಣಿಸ್ತಿದೆ. ಬಟ್ ಈ 4 ಜನ ಕೂಡ ತುಂಬಾ ಖುಷಿ ಪಡ್ತಿದ್ದಾರೆ. ಆ್ಯಂಡ್ ಗಿಲ್ಲಿ ಅಂತೂ ನನ್ನ ವಂಶದ ಕುಡಿ ಈಸ್ ಬ್ಯಾಕ್ ಅಂತ ಹೇಳಿ ಮೀಸೆ ತಿರ್ಕೊಂಡು ಹೇಳಬೇಕು, ಆ ರೀತಿ ಹೇಳ್ತಿದ್ದಾನೆ. ಬಂದ್ಬಿಟ್ಲು ನನ್ನ ವಂಶದ ಕುಡಿ ಅಂತ ಹೇಳಿ. ಇವರು 4 ಜನನೂ ಕೂಡ ರಕ್ಷಿತಾ ಶೆಟ್ಟಿನ ಒಂದು ರೀತಿ ಕಾಂಪಿಟೇಟರ್ ಅನ್ನೋ ರೀತಿ ನೋಡ್ತಿಲ್ಲ. ಎಸ್, ಅಫ್ಕೋರ್ಸ್ ಆಟ ಅಂತ ಬಂದಾಗ ಕಾಂಪಿಟೇಟರ್ ಅಂತ ನೋಡೋದು ತುಂಬಾ ಮುಖ್ಯ ಆಗುತ್ತೆ. ಬಟ್ ಆ ವ್ಯಕ್ತಿ ಕಾಂಪಿಟೇಟರ್ ಆಗಿರುವಂಥ ವ್ಯಕ್ತಿ ಕೂಡ ಹೋದ್ಲು ಅಂತ ಅನ್ನಷ್ಟರಲ್ಲಿ ಮತ್ತೆ ವಾಪಸ್ ಬಂದಾಗ ಇವ್ರು ಖುಷಿ ಪಡ್ತಿದ್ದಾರೆ ಅಂತಂದರೆ ಆಟಕ್ಕೂ ಮೀರಿದಂತಹ ಒಂದು ಬಾಂಧವ್ಯ ಇವ್ರ ಮಧ್ಯೆ ಇದೆ ಅಂತ ಹೇಳ್ಬೋದು. ಅಷ್ಟು ಇಷ್ಟಪಡ್ತಿದ್ದಾರೆ. ಆ್ಯಂಡ್ ರಕ್ಷಿತಾ ಶೆಟ್ಟಿ ಕೂಡ ಸೀಕ್ರೆಟ್ ರೂಮಲ್ಲಿ ಏನೇನು ನೋಡಿದ್ಲು ಅದು ಯಾವುದನ್ನು ಸಹ ಇವ್ರ ಹತ್ರ ಶೇರ್ ಮಾಡ್ಕೋತಿಲ್ಲ. ಶೇರ್ ಮಾಡ್ಕೊಡ್ದೇ ಎಲ್ಲ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಅಂತಲೇ ಹೇಳ್ಬೋದು. ಅವಳಿಗೆ ನನ್ನ ಬಗ್ಗೆ ಇವ್ರು ಈ ರೀತಿ ಮಾತಾಡಿದ್ರು, ಅವ್ರು ಈ ರೀತಿ ಮಾತಾಡಿದ್ರು ಅಂತ ಹೇಳಿ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೇನೆ ಎಲ್ಲರ ಜೊತೆ ಕೂಡ ತುಂಬ ಚೆನ್ನಾಗಿ ಮಿಂಗಲ್ ಹಾಕ್ಕೊಂಡು ತುಂಬ ಖುಷಿಯಾಗಿದ್ದಾಳೆ. ಅಪ್ಪ ಸದ್ಯ ಬನ್ನಲ್ಲ ಹೇಗೋ ಆ ಸೀಕ್ರೆಟ್ ರೂಮಲ್ಲಿ ಇದ್ದಂತಹ ಒಂದು ವ್ಯಕ್ತಿ ಜೊತೆ ಒಂದು ಬೇಡಿನ ಕಳ್ಸ್ಕೊಂಡು ಬಂದಿರೋ ರೀತಿ ಆಗೋಗಿದೆ ಅವಳಿಗೆ. ಸೊ ಎಲ್ಲರ ಜೊತೆ ಖುಷಿಯಾಗಿದ್ದಾಳೆ. ನೋಡೋಣ ಎಲ್ಲ ಕಂಟೆಸ್ಟೆಂಟ್ ಇಷ್ಟು ಈ ವಾರ ಪೂರ್ತಿ ಆಡಿದಂತಹ ಟಾಸ್ಕ್ಗಳು ಯಾವ್ಯಾವ ಟಾಸ್ಕ್ಗೆ ಯಾರ್ಯಾರು ಆಡಬೇಕು ಅಂತ ಹೇಳಿ ಸೆಲೆಕ್ಟ್ ಮಾಡ್ತಿದ್ದಿದ್ದು ನಾವೇ. ಆ್ಯಂಡ್ ಮನೆ ಗಲೀಜು ಮಾಡಿರೋದು ನಾವೇ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಅವರಾಗಿರ್ಬೋದು, ಧ್ರುವಂತ್ ಅವರಾಗಿರ್ಬೋದು ಕಂಟೆಸ್ಟೆಂಟ್ಗಳ ಹತ್ರ ಹೇಳಿದಾಗ ಅವರ ಒಂದು ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಆ್ಯಂಡ್ ಇಷ್ಟು ಜನ ಖುಷಿ ಪಟ್ಟಿದ್ರೆ ಒಂದಷ್ಟು ಜನ ಕಾವ್ಯ ಎಕ್ಸ್ಪೆಷಲಿ ಆ್ಯಂಡ್ ಸ್ಪಂದನ ಇವರಿಬ್ಬರೂ ಕೂಡ ತುಂಬಾ ಮುಖ ಚಿಕ್ಕದು ಮಾಡ್ಕೊಂಡು ನೋಡ್ತಾ ಇದ್ದಾರೆ ರಕ್ಷಿತಾ ಅವ್ರನ್ನ. ಅವ್ರಿಗೊಂಥರ ಶಾಕ್ ಅನ್ನೋ ರೀತಿ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಶಾಕ್ ಅಂತ ಯಾಕಾಯಿತು ಅಂತಲೂ ಹೇಳ್ಬಿಡ್ತೀನಿ. ಯಾಕೆ ಅಂತಂದರೆ ಸೀಕ್ರೆಟ್ ರೂಮ್ ಅಂತಂದಾಗ 3 or 4 days ಸೀಕ್ರೆಟ್ ರೂಮಲ್ಲಿ ಇಟ್ಬಿಟ್ಟು ಇವ್ರನ್ನ ಮತ್ತೆ ಕಳಿಸ್ಬೋದು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡಿದರು. ಗಿಲ್ಲಿ ಜೊತೆನೂ ಕೂಡ ಕಾವ್ಯ ಡಿಸ್ಕಸ್ ಮಾಡಿದ್ಲು, ಸ್ಪಂದನ ಡಿಸ್ಕಸ್ ಮಾಡಿದ್ರು, ಸೂರಜ್ ಅವ್ರ ಜೊತೆ ಡಿಸ್ಕಸ್ ಮಾಡಿದರು, ಹಾಗೆ ಧನುಷ್ ಅವ್ರ ಜೊತೆ ಡಿಸ್ಕಸ್ ಮಾಡಿದರು. ಮನೇಲಿ ಆದಷ್ಟು ಸಾಕಷ್ಟು ಜನಗಳ ಜೊತೆ ಕಾವ್ಯ ಮತ್ತು ಸ್ಪಂದನ ಈ ಒಂದು ವಿಚಾರದ ಬಗ್ಗೆ ಡಿಸ್ಕಸ್ ಮಾಡಿದರು ಅಂತಲೇ ಹೇಳ್ಬೋದು. ಸೊ 3-4 ದಿವಸ ಸೀಕ್ರೆಟ್ ರೂಮಲ್ಲಿ ಇಟ್ಕೊಳ್ಳುವಂತಹ ಚಾನ್ಸಸ್ ಇದೆ. ಬಟ್ 1 week ಇಟ್ಕೊಳ್ಳುವಂತಹ ಚಾನ್ಸ್ ಖಂಡಿತವಾಗ್ಲೂ ಇಲ್ಲ. ಸೊ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಹೊರಟೋಗಿದ್ದಾಳೆ ಅವ್ರ ಮನೆಗೆ ಅಂತ ಹೇಳಿ ಇಬ್ಬರೂ ಕೂಡ ತುಂಬಾ ಖುಷಿ ಪಟ್ಕೊಂಡಿದ್ರು. ಬಟ್ ಇವಾಗ ರಕ್ಷಿತಾ ಶೆಟ್ಟಿ ಮತ್ತೆ ರಿಟರ್ನ್ ಬಂದಿರೋದನ್ನ ನೋಡೋದಕ್ಕೆ ಅವ್ರಿಗಂತೂ ಖಂಡಿತವಾಗ್ಲೂ ಸಾಧ್ಯ ಆಗ್ತಿಲ್ಲ. ಮನಸ್ಸಲ್ಲಿ ಒಂದು ಇಟ್ಕೊಂಡು ಸುಮ್ಮನೆ ಮೇಲೆ ಎಕ್ಸ್ಪ್ರೆಷನ್ಗೋಸ್ಕರ ನಗ್ತಿದ್ದಾರೆ ಅಂತ ಹೇಳ್ಬೋದು. ಜಸ್ಟ್ ಅಯ್ಯೋ ಬಂದ್ಲಲ್ಲಪ್ಪ ಇವಳು ಮತ್ತೆ ಅನ್ನೋ ರೀತಿಯೇ ಅವರ ಒಂದು ಎಕ್ಸ್ಪ್ರೆಷನ್ ಕಾಣಿಸ್ತಿರೋದು. ಬಟ್ ಸ್ಮೈಲಿಂಗ್ ಫೇಸನ್ನು ಸ್ವಲ್ಪ ತೋರಿಸ್ಕೊಂಡಿದ್ದಾರೆ. ಇವರು ಹೊರಗಡೆ ನೆಗೆಟಿವ್ ಆಗಿ ಕಾಣಿಸ್ಬಿಡ್ತಾರೆ ಅಲ್ಲ. ಒಬ್ಬ ವ್ಯಕ್ತಿ ಬಂದರು ಅಂದಿದ ತಕ್ಷಣ ಅವ್ರ ಮೇಲೆ ಗ್ರಜ್ಜಸನ್ನು ಸಾಧಿಸಿ ಆ ಒಂದು ಎಕ್ಸ್ಪ್ರೆಷನನ್ನು ತೋರಿಸ್ಬಿಟ್ರೆ ಯಾಕಾದರೂ ಬಂದ್ಲಪ್ಪ ಇವಳು ಅಂತ ಹೇಳಿ ಆ ಒಂದು ಎಕ್ಸ್ಪ್ರೆಷನನ್ನು ತೋರಿಸ್ಬಿಟ್ರೆ ಇವರು ಹೊರಗಡೆ ನೆಗೆಟಿವ್ ಆಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ ಅಲ್ವಾ. ಸೊ ಆ ಒಂದು ಕಾರಣಕ್ಕೋಸ್ಕರ ರಕ್ಷಿತಾ ಶೆಟ್ಟಿ ಅವ್ರು ಬಂದಿದ್ದನ್ನು ನೋಡ್ಬಿಟ್ಟು ಸ್ವಲ್ಪ ಸ್ಮೈಲ್ ಮಾಡ್ಕೊಂಡಿದ್ದಾರೆ. ಬಟ್ ಅವರ ಸ್ಮೈಲಲ್ಲೂ ಸಹ ಗೊತ್ತಾಗ್ತಿದೆ ಇವ್ರಿಗೆ ಎಷ್ಟು ಉರಿದಿದೆ ಅನ್ನೋದು. ಆ್ಯಂಡ್ ಇವರು ಎಲ್ಲರ ಜೊತೆ ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಯಲ್ಲಿರುವಂಥ ಎಲ್ಲ ಕಂಟೆಸ್ಟೆಂಟ್ ಜೊತೆ ಡಿಸ್ಕಸ್ ಮಾಡ್ತಾನೇ ಇದ್ರು. ರಕ್ಷಿತಾ ಶೆಟ್ಟಿ ಬರ್ತಾಳಾ ಇಲ್ವಾ ಅಂತ ಹೇಳಿ ಡಿಸ್ಕಸ್ ಮಾಡ್ತಾನೆ ಇದ್ಲು. ಸೊ ಫೈನಲಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾಳೆ. ಆ್ಯಂಡ್ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾದ ಮೇಲೆ ಅಂತೂ ಅವಳಂತೂ ತುಂಬ ಖುಷಿಯಾಗಿದ್ದಾಳೆ ಅಂತ ಹೇಳ್ಬೋದು. ಯಾಕಂದರೆ ಬಿಗ್ ಬಾಸ್ ಸೀಕ್ರೆಟ್ ರೂಮಲ್ಲಿ ಏನು ಕಳಿಸಿದ್ರು ರಕ್ಷಿತಾ ಶೆಟ್ಟಿ ಜೊತೆ ಧ್ರುವಂತ್ ಅವ್ರನ್ನ
ಇಬ್ಬರೂ ಕೂಡ ತುಂಬಾ ಡಿಫ್ರೆಂಟ್ ಪರ್ಸ್ನಾಲಿಟಿ ಆಗಿದ್ದಂಥವ್ರು. ಬಿಗ್ ಬಾಸ್ ಮನೆ ಒಳಗಡೆ ಆದರೆ ರಕ್ಷಿತಾ ಶೆಟ್ಟಿ ಒಂದು ಮೂಲೆಯಲ್ಲಿ ಇರ್ತಿದ್ಲು, ಧ್ರುವಂತ್ ಅವರು ಒಂದು ಮೂಲೆಯಲ್ಲಿ ಇರ್ತಿದ್ರು. ರಕ್ಷಿತಾ ಶೆಟ್ಟಿ ಯಾರಿಗೆ ಬೇಕೋ ಅವ್ರ ಜೊತೆ ಮಾತ್ರ ತುಂಬ ಚೆನ್ನಾಗಿ ಓಡಾಡಿಕೊಂಡು ಮಾತಾಡಿಕೊಂಡು ಅವಶ್ಯಕತೆ ಇದ್ದಾಗ ಧ್ರುವಂತ್ ಅವ್ರ ಜೊತೆ ಮಾತಾಡಿಕೊಂಡು ಅವಳ ಕೆಲಸದಲ್ಲಿ ಅವಳು ಬ್ಯುಸಿ ಆಗಿರ್ತಿದ್ಲು. ಬಟ್ ಸೀಕ್ರೆಟ್ ರೂಮ್ ಅಂತ ಬಂದಾಗ ಅಲ್ಲಿ ಅವಳಿಗೆ ಮಾಡೋದಕ್ಕೆ ಯಾವ ಕೆಲಸನೂ ಸಹ ಇಲ್ಲ ಆ್ಯಂಡ್ ಮಾತಾಡೋಕ್ಕೆ ಯಾವ ವ್ಯಕ್ತಿನೂ ಸಹ ಇಲ್ಲ. ಧ್ರುವಂತ್ ಅವ್ರ ಜೊತೆ ಮಾತಾಡೋಕೆ ಕೂತ್ಕೊಂಡು ಅಂತಂದರೆ ಆಯಪ್ಪ ತಲೆಗೆ ಹಾಕುವಂತಹ ವ್ಯಕ್ತಿ, ಲೈಕ್ ಫುಲ್ ಬ್ರೈನ್ ವಾಶೇ ಮಾಡಾಕ್ಬಿಡ್ತಾನೆ ಆ ರೀತಿ ವ್ಯಕ್ತಿ. ಸೊ ಅವಳಿಗೆ ಧ್ರುವಂತ್ ಅವ್ರ ಜೊತೆ ಮಾತಾಡೋಕ್ಕೂ ಸಹ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ಬಟ್ ಈ ಕಡೆ ಬೇರೆಯವ್ರ ಜೊತೆ ಹೋಗಿ ಮಾತಾಡುವಂತಹ ಆಪ್ಷನ್ನು ಕೂಡ ಇರಲಿಲ್ಲ. ಸೊ ತಪ್ಪಿಸ್ಕೊಂಡು ಬಂದಿದ್ದೀನಿ, ಹೆಂಗೋ ಆರಾಮಾಗಿ ಇದ್ಬಿಡೋಣ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋ ರೀತಿ ಇದ್ದಾಳೆ. ಆ್ಯಂಡ್ ಮಾಡುವವರು ಸಾಕಷ್ಟು ಸರಿ ಹೇಳ್ತಿದ್ರು ಬಿಗ್ ಬಾಸ್ ಮನೆಯಲ್ಲಿ ಲೈಕ್ ಆಟಕ್ಕೋಸ್ಕರನೇ ಬಿಗ್ ಬಾಸ್ ಮನೆಯಲ್ಲಿ ಇದ್ದೀನಿ ಅನ್ನೋ ರೀತಿ ಇಲ್ಲ. ಲೈಕ್ ಈ ಫಿನಾಲೆ ಮುಗಿದ ಮೇಲೂ ಕೂಡ, ಈ ಒಂದು ಶೋ ಮುಗಿದ ಮೇಲೂ ಕೂಡ ಆಕೆ ಈ ಮನೇನ ಬಿಗ್ ಬಾಸ್ ಮನೇನ ತುಂಬ ಮಿಸ್ ಮಾಡ್ಕೋತಾಳೆ ರಕ್ಷಿತಾ ಶೆಟ್ಟಿ. 1 ವರ್ಷ 2 ವರ್ಷ ಬೇಕಾದ್ರೂ ಬಿಗ್ ಬಾಸ್ ಮನೆಯಲ್ಲಿ ನಾನು ಇರ್ತೀನಿ, ಅಷ್ಟಿಷ್ಟ ಬಿಗ್ ಬಾಸ್ ನನಗೆ ಅಂತ ಅವಳು ಹೇಳ್ತಾನೆ ಇದ್ಲು ಅಂತ ಹೇಳಿ ಮಾಡೋರು ಕೂಡ ಈ ಸ್ಟೇಟ್ಮೆಂಟನ್ನು ಹೇಳಿದ್ದಾರೆ. ಸೊ ಅಷ್ಟು ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೇನ ಇಷ್ಟಪಡ್ತಾಳೆ. ಅವಳು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗ್ತಿದ್ದಾಳೆ ಅಂತ ಅಂದಾಗಲೂ ಕೂಡ ಪ್ರತಿಯೊಂದು ಜಾಗಕ್ಕೂ ಹೋಗಿ ಅವಳು ನಾನು ಹೋಗಿ ಬರ್ತೀನಿ, ಲೈಕ್ ಅವಳು ಇದ್ದಿದ್ದನ್ನು ಮೂಮೆಂಟ್ಸ್ನ ಫೀಲ್ ಮಾಡ್ಬಿಟ್ಟು ಬಂದ್ಲು. ಕಿಚನ್ಗೆ ಹೋಗಿ ಬಂದ್ಲು, ರೂಮ್ಗೆ ಹೋಗಿ ಬಂದ್ಲು, ಲೈಕ್ ಅವಳು ಯಾವ್ಯಾವ ಪ್ಲೇಸಲ್ಲಿ ಇರ್ತಿದ್ಲೋ ಆ ಪ್ಲೇಸ್ನೆಲ್ಲ ಫೀಲ್ ಮಾಡ್ಕೊಂಡು ಬಂದ್ಲು. ಆ್ಯಂಡ್ ಹಾಗೆ ಕಸ ಹಾಕಕ್ಕೆ ಬಂದಾಗಲೂ ಸಹ ಪ್ರತಿಯೊಂದು ಜಾಗಕ್ಕೂ ಹೋಗಿ ನಾನು ಮತ್ತೆ ಬರ್ತೀನಿ, ಬೇಗ ಬರ್ತೀನಿ ಅಂತ ಹೇಳಿ ಆ ಜಾಗಗಳಿಗೆಲ್ಲ ಹೇಳ್ಬಿಟ್ಟು ಹೋದ್ಲು. ನನ್ನನ್ನು ಮಿಸ್ ಮಾಡ್ಕೋತಾ ಇರಿ, ನಾನು ಮತ್ತೆ ಬರ್ತೀನಿ ಅಂತ ಹೇಳಿ ಹೇಳ್ಬಿಟ್ಟು ಹೋದ್ಲು. ಸೊ ಅಷ್ಟು ಇಷ್ಟ ಇದೆ ರಕ್ಷಿತಾ ಶೆಟ್ಟಿಗೆ ಬಿಗ್ ಬಾಸ್ ಮನೆ ಅಂತಂದರೆ. ಸೊ ತುಂಬಾ ಚೆನ್ನಾಗಿ ಎಂಟ್ರಿ ಕೊಟ್ಟಿರ್ತಾಳೆ, ತುಂಬಾ ಗ್ರ್ಯಾಂಡಾಗಿ ಎಂಟ್ರಿ ಕೊಟ್ಟಿರ್ತಾಳೆ ಆ್ಯಂಡ್ ತುಂಬ ಸ್ಟ್ರಾಂಗಾಗಿ ಎಂಟ್ರಿ ಕೊಡ್ತಾಳೆ ಅಂತ ಅನ್ಕೋತಿದ್ದೀನಿ. ಯಾಕೆ ಅಂತಂದರೆ ಯಾರ್ಯಾರ ಮೈಂಡ್ಸೆಟ್ ಹೇಗಿದೆ ಅನ್ನೋದು ಗೊತ್ತಾಗ್ತಿದೆ. ಲೈಕ್ ಮುಂದೆ ಹೇಗಿರ್ತಾರೆ, ಹಿಂದೆ ಹೇಗಿರ್ತಾರೆ ಅನ್ನೋದು ರಕ್ಷಿತಾ ಶೆಟ್ಟಿಯವ್ರಿಗೆ ಇವಾಗ ಕ್ಲಿಯರಾಗಿ ಗೊತ್ತಾಗಿರುತ್ತೆ. ಸೊ ಆಟನ ಇನ್ನು ಮುಂದೆ ತುಂಬ ಚೆನ್ನಾಗಿ ಆಡ್ತಾಳೆ ಅಂತ ಅನ್ಕೋತೀನಿ ರಕ್ಷಿತಾ ಶೆಟ್ಟಿ. ಆ್ಯಂಡ್ ಎಸ್, ರಕ್ಷಿತಾ ಶೆಟ್ಟಿ ಬಂದಿರೋದು ಯಾರಿಗೆಲ್ಲ ಖುಷಿ ಆಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಂಗೆ ಗೊತ್ತು ಸಾಕಷ್ಟು ಜನ ಈ ಪ್ರೋಮೋ ನೋಡಬೇಕು ಅಂತ ಕಾಯ್ತಿದ್ದೀರಾ. ಮೇ ಬಿ ಇವತ್ತು 8 o'clock ಒಳಗಡೆ ಈ ಪ್ರೋಮೋ ಹಾಕ್ಬೋದು, ಅಥವಾ ನಾಳೆ ಮಾರ್ನಿಂಗ್ ಕೂಡ ಈ ಪ್ರೋಮೋ ಹಾಕ್ಬೋದು. ಇವತ್ತಿನ ಎಪಿಸೋಡಲ್ಲಿ ಅಥವಾ ನಾಳಿನ ಎಪಿಸೋಡಲ್ಲಿ ಖಂಡಿತವಾಗ್ಲೂ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಆ್ಯಂಡ್ ಧ್ರುವಂತ್ ಅವರು ಕೂಡ ಎಂಟ್ರಿ ಕೊಡ್ತಿದ್ದಾರೆ. ನಂಗನ್ಸುವಂತಹ ಪ್ರಕಾರ ಈ ವಾರ ಎಲಿಮಿನೇಷನ್ ಅಂತ ಬಂದಾಗ ಚೈತ್ರ ಮತ್ತು ರಜತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂತಹ ಚಾನ್ಸಸ್ ಇದೆ. ಬಟ್ ಆ್ಯಕ್ಚುಯಲ್ ಕಂಟೆಸ್ಟೆಂಟ್ಗಳು ಏನೇನಿದ್ದಾರೆ ಅವ್ರು ಮಾತ್ರ ಬಿಗ್ ಬಾಸ್ ಮನೆಯಿಂದ ಯಾರೂ ಹೋಗ್ತಿಲ್ಲ, ಯಾಕಂದರೆ ವೋಟಿಂಗ್ ಪೋಲ್ಸ್ ಯಾವುದೂ ಕೂಡ ಓಪನ್ ಆಗಿಲ್ಲ. ಸೊ ಆ ಕಾರಣಕ್ಕಾಗಿ ಆ್ಯಕ್ಚುಯಲ್ ಕಂಟೆಸ್ಟೆಂಟ್ ಯಾರ್ಯಾರು ನಾಮಿನೇಟ್ ಆಗಿದ್ರು ಎಲ್ಲರೂ ಕೂಡ ಸೇವ್ ಆಗ್ತಾರೆ ಅಂತ ಅನ್ಕೋತೀನಿ. ಆ್ಯಂಡ್ ಇನ್ನು ನೆಕ್ಸ್ಟ್ ವೀಕಲ್ಲಿ ಧ್ರುವಂತ್ ಅವ್ರ ಸ್ಪಂದನ ಖಂಡಿತವಾಗ್ಲೂ ಹೋಗೇ ಹೋಗ್ತಾರೆ. ಧ್ರುವಂತ್ ಅವ್ರ ಕಡೆಯಿಂದ ಆದರೂ ಒಂದು ಸ್ವಲ್ಪ ನೆಗೆಟಿವ್ ಕಂಟೆಂಟ್ಸ್ಗಳು ಬಿಗ್ ಬಾಸ್ಗೆ ಸಿಗ್ತಿದೆ ಅಂತ ಹೇಳ್ಬೋದು. ಬಟ್ ಸ್ಪಂದನ ಅವರ ಕಡೆಯಿಂದ ಯಾವುದೇ ರೀತಿಯಾದಂತಹ ಕಂಟೆಂಟ್ ಸಿಗ್ತಿಲ್ಲ. ಸೊ ಅವ್ರನ್ನ ಜಸ್ಟ್ ಒಂದು ಕಲರ್ಸ್ ಕೋಟ ಅಂತ ಏನು ಜಾನ್ವಿ ಅವ್ರು ಹೇಳ್ತಿದ್ರು, ಆ ಒಂದು ಕಲರ್ಸ್ ಕೋಟ ಬೇಸಿಸ್ ಮೇಲೆ ಇಟ್ಕೊಂಡಿರುವಂತಹ ಚಾನ್ಸಸ್ಸೇ ಜಾಸ್ತಿ ಇದೆ. ಯಾಕಂದರೆ ಒಂದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಕಂಟೆಂಟ್ ಸ್ಪಂದನ ಅವ್ರ ಕಡೆಯಿಂದ ಸಿಗ್ತಿಲ್ಲ. ಸೊ ಅವ್ರು ಆದಷ್ಟು ಬೇಗ ಹೋಗಲಿ, ಸುಮ್ಮನೆ ಮನೆಯಲ್ಲಿ ಇರೋದು ತುಂಬಾ ವೇಸ್ಟ್, ಅವ್ರ ಮನೆಯಲ್ಲಿ ಇರೋದೇ ವೇಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆದಷ್ಟು ಬೇಗ ಅವ್ರು ಹೋಗಲಿ. ಸೊ ರಕ್ಷಿತಾ ಶೆಟ್ಟಿ ಅವ್ರು ಬಂದಿದ್ದು ಯಾರಿಗೆಲ್ಲ ಖುಷಿ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದ್ರು ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.